ಶ್ರೀ ಗುರು ಬಸವಲಿಂಗಾಯ ನಮಃ. ವಿಶ್ವಗುರು ಜಗಜ್ಯೋತಿ 12ನೇ ಶತಮಾನದಲ್ಲಿ ಬಿಜ್ಜಳರಾಜರ ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅವತ್ತಿನ ದಿವಸ ಈ ಭೂಮಿಯ ಮೇಲೆ ಆಗ್ತಕ್ಕಂಥ ಅನ್ಯಾಯ, ಅನೀತಿ, ಅಧರ್ಮ, ಅನಾಚಾರ, ಮೂಢನಂಬಿಕೆಗಳು, ಶೋಷಣೆಗಳು, ಜಾತಿ ಭೇದ ಭಾವ ಈ ಥರ ಎಲ್ಲವನ್ನು ಕಂಡು ಅವತ್ತು 5 ವರ್ಗವನ್ನು ಮಾಡಿ ಬ್ರಾಹ್ಮಣ್ಯ, ಕ್ಷತ್ರಿಯ, ವೈಶ್ಯ, ಶೂದ್ರ, ಪಂಚಮ ಈ ಥರ ಒಡೆದು ಆಳುವ ನೀತಿಯನ್ನು ಕಂಡು ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಅನುಭವ ಮಂಟಪದ ಮೂಲಕ ಜಾತಿ ರಹಿತ ಧರ್ಮ ಸಹಿತ ಕಲ್ಯಾಣ ರಾಜ್ಯ ನಿರ್ಮಾಣಕ್ಕಾಗಿ ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸುವ ಸಲುವಾಗಿ ಇಷ್ಟಲಿಂಗವನ್ನು ಕೊಡುವುದರ ಮೂಲಕ ಪರಮ ಪತಿವ್ರತೆಗೆ ಗಂಡನೊಬ್ಬ ಮತ್ತೊಂದಕ್ಕೆ ಎರಗಿದರೆ ಕಿವಿ ಮೂಗ ಕೊಯ್ಯುವನು, ಹಲವು ದೈವಗಳ ಎಂಜಲ ತಿಂಬುವವರಿಗೆ ನಾನೆಂತು ನಂಬುವೆನಯ್ಯ ಕೂಡಲ ಸಂಗಮ ದೇವ. ಈ ಥರ ಇವತ್ತೇನು ಹೇಳ್ತಾ ಇದ್ದಾರಲ್ಲ, ಆಸ್ತಿಕ ಮತ್ತು ನಾಸ್ತಿಕ. ಆಸ್ತಿಕವೆಂದರೆ ಈ ಮಾನವನ ಕೈಲಿಂದ ಮಾಡಿರ್ತಕ್ಕಂತಹ ಹಲವು ಮೂರ್ತಿಗಳು, ಗುಡಿಗುಂಡಾರಗಳು, ತೀರ್ಥಕ್ಷೇತ್ರಗಳು, ಧರ್ಮಸ್ಥಳಗಳು ಇವೆಲ್ಲ ಏನು ಮಾಡಿದ್ದಾರಲ್ಲ ಈ ದೇಶದಲ್ಲಿ, ಈ ಹೊರಗಿನ ಆಡಂಬರದ ಸುಳ್ಳು ಗೊಳ್ಳು ಪಳ್ಳು ಹೊಳ್ಳು ಹಲವು ದೈವಗಳನ್ನು ಸೃಷ್ಟಿಸಿ ದುಡಿಯಲಾರದೆ ಕುಳಿತು ತಿನ್ನುವ ಈ ದೇಶದ್ರೋಹಿಗಳಿಗೆ ಬಸವಣ್ಣನವರು ಅರಿವೇ ಗುರು, ದೇಹವೇ ದೇವಸ್ಥಾನ, ಕಾಯಕವೇ ಕೈಲಾಸ ಈ ಸತ್ಯವನ್ನು ತಿಳಿಸಿ ಹೇಳಿದ್ದು ಲಿಂಗ ಆಯತ ಧರ್ಮ. ಅದಕ್ಕೆ ಮುಂಚೆ ಈ ಲಿಂಗ ಆಯತ ಅಂತಕ್ಕಂಥ ಧರ್ಮ ಇದ್ದಿಲ್ಲ, ಮತ್ತು ಇಂತಹ ಸತ್ಯದ ವಿಚಾರಗಳು ಇದ್ದಿಲ್ಲ. ಬರೀ ದುಡಿಯಲಾರದೆ ಮುಗ್ಧ ಜನರ ಮೇಲೆ ಶೋಷಣೆ ಮಾಡಿರ್ತಕ್ಕಂಥದ್ದನ್ನು ನಾವು ಕಂಡಿದ್ದೇವೆ. ಈ ವಚನಗಳನ್ನು ಪ್ರತಿಯೊಬ್ಬರು ಓದಬೇಕು. ಆಸ್ತಿಕವೆಂದರೆ ಮಣ್ಣು ಬಿಟ್ಟು ಮಡಿಕೆ ಇಲ್ಲ, ತನ್ನ ಬಿಟ್ಟು ದೇವರಿಲ್ಲ. ಆ ಕಾರಣಕ್ಕಾಗಿಯೇ ಬಸವಾದಿ ಶರಣರು ಗುಡಿಗುಂಡಾರಗಳನ್ನು ಕಟ್ಟಿಲ್ಲ. ಗವಿಗಳಲ್ಲಿ ಧ್ಯಾನ ಪ್ರಾರ್ಥನೆಗಳನ್ನು ಮಾಡಿ ಅಂತರಂಗದ ಮನಸ್ಸನ್ನು ಶುದ್ಧಿಯನ್ನಾಗಿಟ್ಟುಕೊಂಡು ಸರ್ವ ಸಮಾನತೆಯ ಧರ್ಮವನ್ನು ಕಟ್ಟಿದರು. ಲಿಂಗ ಆಯತ ಧರ್ಮ ಅದು ದುಡಿಯುವ ವರ್ಗದವರ ಧರ್ಮ, ಉತ್ಪಾದಕ ವರ್ಗದವರ ಧರ್ಮ. ಕಾಶ್ಮೀರದಿಂದ ಮಹಾದೇವ್ ಭೋಪಾಲ್ ಮತ್ತು ಅವರ ಪತ್ನಿ ಮಹಾದೇವಿ ದಂಪತಿಗಳು ಕೂಡ ಅಣ್ಣ ಬಸವಣ್ಣನವರ ಈ ಅನುಭವ ಮಂಟಪ ಬಸವ ಕಲ್ಯಾಣದ ಕೀರ್ತಿ ವಾರ್ತೆಗಳನ್ನು ಕೇಳಿ ಕಾಶ್ಮೀರದಿಂದ ಬಸವ ಕಲ್ಯಾಣಕ್ಕೆ ಬಂದು ಅವರು ಕೂಡ ಮರಗಳಲ್ಲಿರ್ತಕ್ಕಂಥ ಒಣಗಿದ ಕಟ್ಟಿಗೆಯನ್ನು ತಂದು ದಾಸೋಹದಲ್ಲಿ ಕೊಟ್ಟು ಅವಾಗ ಪ್ರಸಾದ ಪಡೆದಿದ್ದರು. ಉರಿಲಿಂಗ ಪೆದ್ದಿ ಮಹಾರಾಷ್ಟ್ರ, ಇವತ್ತಿನ ಮಹಾರಾಷ್ಟ್ರ, ಅಲ್ಲಿಂದ ಬಂದು ಕಳ್ತನ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಶರಣರಾಗಿದ್ದ ಇತಿಹಾಸ ಇದೆ. ಹೀಗೆ ಎಲ್ಲ ನೋಡಿ, ಅವತ್ತಿನ ದಿವಸ ತುರುಗಾಯಿ ರಾಮಣ್ಣ, ಒಕ್ಕಲಿಗ ಮುದ್ದಣ್ಣ, ಕುಂಬಾರ ಗುಂಡಯ್ಯ, ಮೇದಾರ ಕೇತಯ್ಯ, ಹಡಪದ ಅಪ್ಪಣ್ಣ, ಅಂಬಿಗರ ಚೌಡಯ್ಯ, ಮಡಿವಾಳ ಮಾಚಯ್ಯ, ಸಿದ್ದರಾಮೇಶ್ವರರು, ಅಲ್ಲಮಪ್ರಭರವರು, ಸತ್ಯಕ್ಕ, ಸಂಕವ್ವ, ಹೀಗೆ 770 ಜನ ಅಮರಗಣಗಳು, ಲಕ್ಷದ ಮೇಲೆ 96,000 ದುಡಿಯುವ ವರ್ಗದವರು ಕೂಡಿ ಕಟ್ಟಿದ ಧರ್ಮ ಲಿಂಗ ಆಯತ ಧರ್ಮವಿದೆ. ಇವತ್ತೇನು ಇಲ್ಲಿ ನಾವು ಕೇಳ್ತಾ ಇದ್ದೀವಿ, ಎಲ್ಲ ಬರ್ತಾ ಇದೆ. ಈ ಕಡೆ ಬಿಜಾಪುರ ಜಿಲ್ಲೆಯಲ್ಲಿ ಬಬಲೇಶ್ವರದಲ್ಲಿ ಹಿಂದೂ ಬಸವಾದಿ ಶರಣರ ಹಿಂದೂ ಸಮಾವೇಶವೆಂದರೆ ಅವತ್ತ ರಾಜರ ಆಡಳಿತದಲ್ಲಿ ಬಸವಾದಿ ಶರಣರ ಒಂದು ವೈಜ್ಞಾನಿಕ ವೈಚಾರಿಕ ಸತ್ಯದ ವಿಚಾರಗಳನ್ನು ಮನಸ್ಸಿನಲ್ಲಿ ಕೆಟ್ಟ ಭಾವನೆ ಇಟ್ಕೊಂಡು ಶರಣರಿಗೆ ತೊಂದರೆ ಕೊಟ್ಟು ಕೊಲೆ ಮಾಡಿ ಹತ್ಯೆ ಮಾಡಿ ಅವರ ವಚನಗಳನ್ನು ಸುಟ್ಟಿದ್ದಾರೆ. ಇವಾಗ ಕೂಡ ಇವತ್ತು ಪ್ರಜಾಪ್ರಭುತ್ವ ಇದ್ದರೂ ಕೂಡ ಮತ್ತೆ ಬೇರೆ ಮುಖವಾಡಗಳನ್ನು ಎತ್ತುಕೊಂಡು ಬಂದು ಬಸವಾದಿ ಶರಣ ಹೆಸರು ತೆಗೆದುಕೊಂಡು ಅಜ್ಞಾನದ ಆಚರಣೆಗಳನ್ನು ಜನರ ತಲೆಯಲ್ಲಿ ಬಿತ್ತಿ ಮತ್ತೆ ಗುಲಾಮರನ್ನಾಗಿ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ನೋಡ್ತಾ ಇದ್ದೀವಿ. ಇದು ಕಡೆಗೆ ಹೋಗುವುದಿಲ್ಲ. ಯಾಕೆಂದರೆ ವಚನಗಳನ್ನೇ ನಮಗೆ ಸತ್ಯವನ್ನು ದಾರಿ ತೋರಿಸ್ತವೆ. ನಿಮ್ಮ ಆಚರಣೆಗಳು ನೀವೇನೇ ಮಾಡಿಕೊಳ್ಳಿ, ಆದರೆ ಬಸವಾದಿ ಶರಣರ ಜೊತೆ ನಿಮ್ಮ ಅಜ್ಞಾನದ ಆಚರಣೆಗಳನ್ನು ಸೇರಿಸಬಾರದು. ಯಾಕೆಂದರೆ ಇವತ್ತಿಲ್ಲ ನಾಳೆ ಸಿಕ್ಕಿಕೊಳ್ಳುತ್ತೀರಿ. ಅಂತಹ ವಚನಗಳು ಬಹಳಷ್ಟು ವಚನಗಳು ಸಿಗುತ್ತವೆ. ಈಗ ನೋಡಿ, ಬಸವಾದಿ ಶರಣರ ವಚನಗಳು.
ಮೊದಲನೇದಾಗಿ ಬಸವಣ್ಣನವರ ವಚನ. ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡುವೆ ಬಡವನಯ್ಯ. ಎನ್ನ ಕಾಲೇ ಕಂಬ, ಎನ್ನ ಈ ದೇಹವೇ ದೇಗುಲ, ಎನ್ನ ಶಿರವೇ ಹೊನ್ನದ ಕಳಸವಯ್ಯ. ಕೂಡಲ ಸಂಗಮ ದೇವ ನೀ ಕೇಳಯ್ಯ, ಸ್ಥಾವರಕ್ಕೆ ಅಳಿವು ಉಂಟು, ಜಂಗಮಕ್ಕೆ ಅಳಿವು ಇಲ್ಲ. ಜಂಗಮವೆಂದರೆ ಯಾವುದೇ ಒಂದು ವಿಶೇಷ ಜಾತಿಯಲ್ಲ, ಜಂಗಮವೆಂದರೆ ಜೀವ ಜಗತ್ತು, ಸಮಾಜ. ಆ ಕಾರಣಕ್ಕಾಗಿಯೇ ಕಟ್ಟಿದ ಗುಡಿಗುಂಡಾರಗಳಲ್ಲಿ ದೇವರನ್ನು ನಿಮ್ಮೆಲ್ಲರನ್ನು ಕಾಣಲು ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿಯೇ ಇಷ್ಟಲಿಂಗವನ್ನು ಕೊಟ್ಟು ಹಣೆಯ ಮೇಲೆ ವಿಭೂತಿ, ಕಾಮ ಕ್ರೋಧ ಮದಮತ್ಸರ ಲೋಭ ಮೋಹಗಳೆಂಬ ಈ 6 ವೈರಿಗಳನ್ನು ತುಂಬಿಕೊಂಡು ಏನು ಸಮಾವೇಶ ಮಾಡ್ತಾ ಇದ್ದಾರಲ್ಲ, ಇವೆಲ್ಲವೂ ಕೂಡ ಖುಷಿಯಾಗಲಿವೆ. ಆ ಕಾರಣಕ್ಕೆ ಬಸವಣ್ಣನವರು ಪ್ರಧಾನಮಂತ್ರಿಯಾಗಿದ್ದುಕೊಂಡು ಇಂಥ ವಚನಗಳನ್ನು ಯಾಕೆ ಬರೆದಿದ್ದಾರಪ್ಪ? ಬಸವಾದಿ ಶರಣರು ಅವರು ಮನಸ್ಸು ಮಾಡಿದರೆ ಗುಡಿಗುಂಡಾರಗಳನ್ನು ಕಟ್ಟಬೇಕಾಗಿತ್ತಲ್ಲ, ಯಾಕೆ ಅದ್ರ ಬಗ್ಗೆ ವಿರೋಧ ಮಾಡಿದ್ದಾರೆ? ವಚನಗಳು ಹೇಳುತ್ತವೆ, ನಾವು ಹೇಳ್ತಕ್ಕಂಥದ್ದಲ್ಲ. ಇವತ್ತು ನಮಗೂ ಕೂಡ ಗೊತ್ತಿದ್ದಿಲ್ಲಲ್ಲ. ವಚನಗಳನ್ನು ಓದಿದ ಬಳಿಕ ನಾವು ಎದೆ ಮೇಲೆ ಇಷ್ಟಲಿಂಗ ರುದ್ರಾಕ್ಷಿ, ಹಣೆ ಮೇಲೆ ವಿಭೂತಿ. ಬರೀ ಮಠಾಧೀಶರೇ ಈ ರೀತಿ ಇರಬೇಕಂತ ಹೇಳಲ್ಲ. ಎಲ್ಲ ಬಸವಾದಿ ಶರಣರು ಅವ್ರು ಯಾರು ಕೂಡ ಮಠಗಳನ್ನು ಕಟ್ಟಿಕೊಂಡಿಲ್ಲ, ಕಾವಿ ಬಟ್ಟೆಗಳನ್ನು ಹಾಕಿಕೊಂಡಿಲ್ಲ. ಪ್ರತಿಯೊಬ್ಬರೂ ಸಾಮಾನ್ಯ ವರ್ಗದವರು ಇದ್ದರು. ಇತಿಹಾಸ ಇವತ್ತ ಗ್ರಂಥಗಳಲ್ಲಿ ಸಿಗುತ್ತವೆ. ಇಂಥ ವಿಚಾರಗಳನ್ನು ತಾವು ಆಚರಿಸುವುದಿಲ್ಲ, ಇನ್ನೊಬ್ಬರನ್ನು ಆಚರಣೆ ಮಾಡ್ತಕ್ಕಂಥದ್ದು ಮಾಡೋದಿಲ್ಲ. ಇನ್ನೊಂದು ಬಸವಣ್ಣನವರ ವಚನ, ಈ ಜನರ ಗುಣ ವ್ಯವಸ್ಥೆ. ಅವಳ ವಚನ ಬೆಲ್ಲದಂತೆ, ಹೃದಯದಲ್ಲಿರುವುದು ನಂಜು ಕಂಡಯ್ಯ. ಈ ಕಣ್ಣುಗಳಲ್ಲಿ ಒಬ್ಬನ ಕರೆವಳು, ಈ ಮನದಲ್ಲಿ ಒಬ್ಬನ ನೆನೆವಳು. ಈ ಮಾನಸಿ ಗಳಿಯ ನಂಬದಿರು ಕೂಡಲ ಸಂಗಮ ದೇವ. ಕೂಡಲ ಸಂಗಮ ದೇವ ಅಂದರೆ ಕೂಡಲ ಸಂಗಮ ಕ್ಷೇತ್ರವಲ್ಲ, ನಾಮ ಅಂಕಿತ ಬೇರೆ ಏನೇ ಇರಲಿ, ಆ ವಚನಗಳಲ್ಲಿರ್ತಕ್ಕಂಥ ಭಾವ ಏನಿದೆಯಲ್ಲ, ಅಂತರಂಗ ಬೇರೆ ಬಹಿರಂಗ. ರಾಜಕಾರಣಿಗಳನ್ನ ಮಾಡೋದು ಹೊರಟಿದ್ದಾರಾ? ಇವತ್ತಿನ ಎಲ್ಲ ಸ್ವಾಮಿಗಳು ರಾಜಕಾರಣಿ ಮಾಡ್ತಕ್ಕಂಥದ್ದು ಬಿಡಬೇಕು. ಸಮಾಜದಲ್ಲಿ ಇವತ್ತು ಎಷ್ಟು ಜಾತಿಗಳಿವೆ ಎಲ್ಲರನ್ನ ಒಂದುಗೂಡಿಸಬೇಕು. ಜಾತಿ ರಹಿತ ಸಮಾಜವನ್ನು ಬಸವಣ್ಣನವರು ಕಟ್ಟಿ ತೋರಿಸಿದ್ದಾರೆ. ಅದನ್ನೇ ಮುಂದುವರಿಸಿಕೊಂಡು ತಾವು ಆಚರಣೆಯಲ್ಲಿದ್ದು ಇನ್ನೊಬ್ಬರನ್ನು ತೋರಿಸಿ ಹೇಳಿದರೆ ಮಾತ್ರ ನಿಮಗೆ ಜನ ನಂಬುತ್ತಾರೆ. ಯಾಕೆಂದರೆ ಬಹಳಷ್ಟು ಜನಗಳನ್ನು ವಚನಗಳನ್ನು ಓದುತ್ತಿಲ್ಲವಲ್ಲ, ಅದರ ದುರುಪಯೋಗ ತೆಗೆದುಕೊಳ್ಳಬೇಡಿರಿ. ಇನ್ನೊಂದು ವಚನ ಬಸವಣ್ಣ, ಆನೆಯನ್ನೇರಿಕೊಂಡು ಹೋದಿರೆ ನೀವು, ಕುದುರೆಯನ್ನು ಏರಿಕೊಂಡು ಹೋದಿರೆ ನೀವು, ಕುಂಕುಮ ಕಸ್ತೂರಿ ಹೋಸಿಕೊಂಡು ಹೋದಿರೆ ಅಣ್ಣ, ಸತ್ಯದ ನಿಲವನ್ನು ಅರಿಯದೆ ಹೋದಿರಲ್ಲ, ಸದ್ಗುಣವೆಂಬ ಫಲವ ಬಿತ್ತಿ ಬೆಳೆಸದೆ ಹೋದಿರಲ್ಲ, ಅಹಂಕಾರವೆಂಬ ಸದಾ ಮದ ಗಜವೇರಿ ವಿಧಿಗೆ ಗುರಿಯಾಗಿ ನೀವು ಹೋದಿರಲ್ಲ, ನಮ್ಮ ಕೂಡಲ ಸಂಗಮ ದೇವನನ್ನು ಅರಿಯದೆ ನರಕಕ್ಕೆ ಭಾಜನರಾದಿರಲ್ಲ. ಬಸವಾದಿ ಶರಣರ ತತ್ವವನ್ನು ತಿರುಚು ಮರಿಚು ಮಾಡುವ ವಿಚಾರಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಅವರ ಹೆಸರು ತೆಗೆದುಕೊಳ್ಳುವ ಯೋಗ್ಯತೆ ನಿಮ್ಮಲ್ಲಿ ಯಾರ ಬಳಿ ಇರುವುದಿಲ್ಲ ಎಂದು ಕಂಡು ಬರ್ತಾ ಇದೆ. ಹಣೆಯ ಮೇಲೆ ವಿಭೂತಿ ಇಲ್ಲ, ವಚನಗಳನ್ನು ಹೇಳುವುದು ಏನಿದೆ ಅಲ್ಲ, ಒಂದಕ್ಕೆ ಯಾವುದು ಸಂಬಂಧವೇ ಇಲ್ಲ. ಇನ್ನೊಂದು ಬಸವಣ್ಣನವರ ವಚನ, ಶ್ರೀ ವಿಭೂತಿ ಹೋಸದವರ, ಶ್ರೀ ರುದ್ರಾಕ್ಷಿ ಧರಿಸದವರ, ನಿತ್ಯಲಿಂಗಾರ್ಚನೆ ಮಾಡದವರ, ಸದ್ಭಕ್ತರ ಸಂಘದಲ್ಲಿ ಇರದವರ, ಜಂಗಮವೇ ಲಿಂಗವೆಂದು ಅರಿಯದವರ, ನನಗೊಮ್ಮೆಯೂ ತೋರದಿರಯ್ಯ ಕೂಡಲ ಸಂಗಮ ದೇವ. ಶರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಏನು ಹೇಳಿಕೊಡುತ್ತದೆ ಈ ವಚನ? ಬಸವಣ್ಣನವ್ರ ವಚನ ಆಚರಣೆ ಮಾಡ್ತಕ್ಕಂಥ ನಿಮ್ಮಲ್ಲಿ ಇದ್ದಿಲ್ಲ ಅಂದರೆ ನೀವು ಯಾಕಪ್ಪ ನಿಮಗೆ ಬೇಕು? ಮಾಡೋರು ಮಾಡ್ತಾರೆ, ಬಿಡೋರು ಬಿಡ್ತಾರೆ. ಆದರೆ ಭಾರತ ದೇಶದಲ್ಲಿ ಬಸವಾದಿ ಶರಣರು ಇಡೀ ಜಗತ್ತವನ್ನೇ ಒಂದುಗೂಡಿಸುವ ಕಾರ್ಯ ಮಾಡಿದ್ದಾರೆ. ನೀವು ಎಷ್ಟೇ ಸುಳ್ಳು ಹೇಳಿ ಜನರಿಗೆ ಮರಳು ಮಾಡ್ತಕ್ಕಂಥ ಕೆಲಸ, ತಿಳಿಯಲಾರದಂತೆ ನಾಟಕ ಮಾಡ್ತಾ ಇದ್ರಲ್ಲ, ಅವೆಲ್ಲವೂ ಕೂಡ ಬಯಲಿಗೆ ಬರಲಿವೆ. ಇವತ್ತಿಲ್ಲ ನಾಳೆ ಅನೇಕ ವಚನಗಳು ಇದರಲ್ಲಿ ಇವೆ. 2500 ವಚನಗಳು. ಎಲ್ಲ ಮೂಢ ರೂಢಿಗಳು ಬಿಟ್ಕೊಡ್ಬೇಕಾಗುತ್ತದೆ. ದೇಹವೇ ದೇವಾಲಯವೆಂದು ಒಪ್ಪಿಕೊಳ್ಳಬೇಕಾಗುತ್ತದೆ. ನಮ್ಮಲ್ಲಿರ್ತಕ್ಕಂಥ ಅನೇಕ ತಪ್ಪುಗಳನ್ನು ತಿದ್ದಿಕೊಳ್ಳಲು ಬರುತ್ತದೆ. ಅದಕ್ಕೆ ಅನುಭವ ಮಂಟಪಗಳೇ ಕಟ್ಟಿದ್ದಾರೆ ಶರಣರು. ಗುಡಿಗುಂಡಾರಗಳನ್ನು ಕಟ್ಟಿಲ್ಲ, ಮೂರ್ತಿ ಪೂಜೆಯನ್ನು ಮಾಡಿಲ್ಲ. ಇವತ್ತಾದರೂ ಕೂಡ ನಾವೆಲ್ಲರೂ ಬಸವಾದಿ ಶರಣರ ಭಾವಚಿತ್ರಗಳನ್ನು ನಾವು ಮನೆಯಲ್ಲಿ ಇಟ್ಟುಕೊಳ್ತೇವೆ. ಆದರೆ ಅವರನ್ನು ನಾವು ಗೌರವಿಸಬೇಕಾಗುತ್ತದೆ. ಯಾಕೆಂದರೆ ಇಂತಹ ಒಂದು ಮಹಾಜ್ಞಾನ, ಸೃಷ್ಟಿಕರ್ತನ ಜ್ಞಾನ ಕೊಟ್ಟಿದ್ದಾರಲ್ಲ, ಅವರಿಗೆ ಈ ಭೂಮಿಯ ಮೇಲೆ ಸೂರ್ಯ ಚಂದ್ರರು ಇರುವವರೆಗೆ ನಾವು ನೆನಪಿಸಿಕೊಂಡು ಬದುಕಬೇಕಾಗುತ್ತದೆ. ಅಲ್ಲಿವರೆಗೆ ನಮಗೆ ಯಾರಿಗೂ ಮುಕ್ತಿ ಸಿಗುವಂತಿಲ್ಲ ಎಂದು ಹೇಳ್ತಾ
ಎಷ್ಟೇ ನೀವೆಲ್ಲರೂ ಬಸವಾದಿ ಶರಣರ ವಚನಗಳನ್ನು ತಿರುಚುವ ಕಾರ್ಯ ಮಾಡಿದರೂ ಕೂಡ ಒಂದಿಲ್ಲ ಒಂದು ವಚನಗಳಲ್ಲಿ ಸಿಕ್ಕಿಕೊಳ್ಳುವುದಂತೂ ಗ್ಯಾರಂಟಿ ಎಂದು ಹೇಳುತ್ತಾ ಇನ್ನೊಂದು ಅಲ್ಲಮ ಪ್ರಭುರವರ ವಚನ. ಕಲ್ಲ ಮನೆಯ ಮಾಡಿ ಕಲ್ಲ ದೇವರುಗಳು ಮಾಡಿ, ಆ ಕಲ್ಲ ದೇವರುಗಳ ಮೇಲೆ ಆ ಕಲ್ಲಿನ ಮನೆ ಕೆಡೆದರೆ ಆ ದೇವರು ಎತ್ತ ಹೋದನು. ಲಿಂಗ ಪ್ರತಿಷ್ಠೆ ಮಾಡುವವನಿಗೆ ನಾಯಕ ನರಕ ತಪ್ಪದು ಗುಹೇಶ್ವರ. ಏನು ಹೇಳಿಕೊಡುತ್ತದೆ ವಚನ? ನಿಮ್ಮಿಂದ ನಡಿಲಕ್ಕಾಗಿಲ್ಲ ಅಂದರೆ ಬಿಟ್ಕೊಡಿ. ಸತ್ಯ ಸತ್ಯನೇ, ಸೂರ್ಯ ಸೂರ್ಯನೇ. ಬಸವ ಎಂದರೆ ಸೂರ್ಯ, ಬಸವ ಎಂದರೆ ಚಂದ್ರ, ಬಸವ ಎಂದರೆ ಬ್ರಹ್ಮಾಂಡ, ಬಸವ ಎಂದರೆ ಜೀವ, ಬಸವ ಎಂದರೆ ಮನುಕುಲದ ಉದ್ಧಾರಕ್ಕಾಗಿ ಹುಟ್ಟಿ ಬಂದಿದ ಮಹಾತ್ಮ ಬಸವಣ್ಣನವರನ್ನ ಧರ್ಮಗುರು ಅಂಥೇಳಿ ಒಪ್ಪಿಕೊಳ್ಳಲಾರದೆ ಏನೆಲ್ಲ ಮಾಡಿ ಜನರಿಗೆ ಮರಳು ಮಾಡ್ತಕ್ಕಂಥದ್ದು ಬಿಡಬೇಕು ಎಂದು ನಾನು ಬಸವ ಕಲ್ಯಾಣದ ಭೂಮಿಲಿಂದ ಇವತ್ತ ಈ ಭಾರತ ದೇಶದಲ್ಲಿರ್ತಕ್ಕಂಥ 145 ಕೋಟಿ ಜನಸಂಖ್ಯೆ ಉಳ್ಳ ಎಲ್ಲರಿಗೂ ತಿಳಿಸುವ ಒಂದು ಬೇಡಿಕೊಳ್ಳುತ್ತೇನೆ. ನನಗೂ ಕೂಡ 26 ವರ್ಷಗಳ ಹಿಂದೆ ವಚನಗಳನ್ನು ಗೊತ್ತಿದ್ದಿಲ್ಲ. ನಾನು ಕೂಡ ಗುಲಾಮನಾಗಿದ್ದೇನೆ. ಈ ದೇವರು ಧರ್ಮ, ಅದು ದೇವರು, ಈ ದೇವರು ಅಂಥೇಳಿ ಈ ಜ್ಯೋತಿಷ್ಯ ಶಾಸ್ತ್ರ ಪುರಾಣ ಪಂಚಾಂಗ ಎಲ್ಲ ಈ ಭವಿಷ್ಯಗಳು ಇವೆಲ್ಲ ಹೇಳ್ತಕ್ಕಂಥ ಜನನೇ ಇವತ್ತ ಬಸವಾದಿ ಶರಣರ ತತ್ವದ ವೈರಿಗಳಾಗುತ್ತಿದ್ದಾರೆ. ಯಾಕೆಂದರೆ ಅವರಿಗೆ ದುಡಿಯಲಿಕ್ಕೆ ಆಗುವುದಿಲ್ಲ. ಈ ಥರ ಒಂದು ಭಾವನೆ ಇಟ್ಕೊಂಡಿದ್ದಾರಲ್ಲ, ಇದು ಬಿಡಬೇಕಾಗುತ್ತದೆ. ಇದು ಎಂದೆಂದಿಗೂ ಕೊನೆಗೆ ಹೋಗುವುದಿಲ್ಲ. ಯಾಕೆಂದರೆ ಎಲ್ಲರೂ ಓದುತ್ತಿದ್ದಾರೆ ವಚನಗಳು. ಇವತ್ತ 145 ಕೋಟಿ ಭಾರತೀಯರಿಗೆ ನಿಮ್ಮ ಕರ್ತವ್ಯ ಏನಿದೆ ಅಂದರೆ ನಾವು ಬಸವಣ್ಣನವರ ತತ್ವ ಆಚರಣೆಯಲ್ಲಿ ತರಬೇಕಾಗಿದೆ. ನಮ್ಮ ತಪ್ಪುಗಳನ್ನು ನಾವು ತಿದ್ದಿಕೊಳ್ಳಬೇಕಾಗುತ್ತದೆ. ಪ್ರತಿಯೊಂದು ಗ್ರಾಮ ಪಟ್ಟಣಗಳಲ್ಲಿ ಅನುಭವ ಮಂಟಪಗಳು ಬೇಕಾಗುತ್ತವೆ, ಬಸವ ಮಂಟಪಗಳು ಬೇಕಾಗುತ್ತವೆ. ಕಾರಣ ಎಲ್ಲ ಯುವಕರು ದಾರಿ ತಪ್ಪುತ್ತಿದ್ದಾರೆ. ದುಶ್ಚಟ, ದುರ್ಗುಣ, ದುರ್ನಡತೆ, ದುರ್ವಿಚಾರಗಳನ್ನು ಬೆನ್ನು ಹತ್ತಿ ಚಿಕ್ಕ ಚಿಕ್ಕ ವಯಸ್ಸಿನಲ್ಲಿ ಸಾವಿಗೀಡಾಗ್ತಾ ಇದ್ದಾರೆ. ಅನೇಕ ಅಪರಾಧಗಳು ನಡೀತಾ ಇವೆ. ದೇಶದಲ್ಲಿ ಭ್ರಷ್ಟಾಚಾರ ತುಂಬಿ ಹೋಗಿದೆ. ಆ ಕಾರಣಕ್ಕಾಗಿ ನಮ್ಮ ಎಲ್ಲರ ಮನಸ್ಸುಗಳನ್ನು ಬದಲಾವಣೆ ಆಗಬೇಕಾಗಿದ್ದೇ ಆದರೆ ನಾವು ಎಲ್ಲರೂ ಏಕದೇವ ಉಪಾಸನೆ ಮಾಡಿಕೊಳ್ಳಬೇಕಾಗುತ್ತದೆ. ಆತ್ಮ ಸಾಕ್ಷಿಲಿಂದ ಬದುಕಬೇಕಾಗುತ್ತದೆ. ಕಳಬೇಡ, ಕೊಲ್ಲಬೇಡ, ಹುಸಿ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದರ ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನನ್ನು ಒಲಿಸಿಕೊಳ್ಳುವ ಬರಿ ನೋಡೋಣ. ನೀವು ಲಕ್ಷಗಟ್ಟಲೆ ಜನ ಬನ್ನಿ, ವಚನಗಳ ಮೂಲಕ ಚಿಂತನೆ ಮಾಡೋಣ. ಆ ನಂತರ ನೋಡೋಣ ಯಾರು ಸತ್ಯ ಇದೆ, ಯಾರು ಅಸತ್ಯದಿಂದ ಜನರಿಗೆ ಮೋಸ ಮಾಡ್ತಕ್ಕಂಥದ್ದು ಮಾಡಿದ್ದಾರೆ. ಬಸವಾದಿ ಶರಣರು ಜನರಿಗೆ ಮೋಸ ಮಾಡಿದ್ದಾರಾ? ಈ ಜಗತ್ತಿಗೆ ಮೋಸ ಮಾಡಿದ್ದಾರಾ? ಮೋಸ ಮಾಡ್ತಕ್ಕಂಥವ್ರು ಯಾರು? ಆತ್ಮ ಅವಲೋಕನ ಮಾಡಿಕೊಳ್ಳಿರಣ್ಣ ಎಂದು ವಿನಂತಿಸಿಕೊಳ್ತಾ 145 ಕೋಟಿ ಭಾರತೀಯರಿಗೆ ಈ ವಚನದ ವಿಡಿಯೋ ತಲುಪಲಿ ಎಂದು ನಾನು ಬಸವನಾಡಿನಿಂದ ವಿನಂತಿ ಮಾಡಿಕೊಳ್ತಾ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಬಾಗಿದ ತಲೆ ಮುಗಿದ ಕೈಲಿಂದ ಶರಣ.